ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ತಮಿಳುನಾಡಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಿರಂತರವಾಗಿ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಕಾವೇರಿ ಗೋವಿಂದ ಚಳುವಳಿ ಮಾಡುವ ಮೂಲಕ ಚೊಂಬಿಗೆ ಮತ್ತು ಹಣೆಗೆ ಗೋವಿಂದ ನಾಮ ಬಳಿದುಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಮುಖಂಡ ಶಿವಕುಮಾರ್ ಆರಾಧ್ಯ ಮಾತನಾಡಿ, ಜಮೀನು ಹದಗೊಳಿಸಬೇಕಾಗಿದೆ, ಹಾಗಾಗಿ ನೀರಿನ ವೇಳಾಪಟ್ಟಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಶಿವಲಿಂಗಪ್ಪ, ಮಹಂತಪ್ಪ, ಶಿವನಂಜೇಗೌಡ, ಯೋಗೇಶ್, ನಾಗೇಶ್, ಮೋಹನ್ ಕುಮಾರ್ ಭಾಗವಹಿಸಿದ್ದರು. ಮಾತನಾಡುವ ಮೂಗರಾಗಿದ್ರಲ್ಲ ಗೋವಿಂದ, ಮಣ್ಣಾಕ್ಬಿಟ್ರಲ್ಲ ಗೋವಿಂದ, ಕೆಚ್ಕೊಂಡು ಎಲ್ಲಾ ಸಾಕಾಯ್ತಲ್ಲಪ್ಪ ಗೋವಿಂದ, ನೀನೇ ನೋಡ್ಕೋಬೇಕನಪ್ಪ ಗೋವಿಂದ, ಆಯ್ತಲ್ಲ ಗೋವಿಂದ, ಸಾಕಾಗದಲ್ಲಪ್ಪ ಗೋವಿಂದ, ಪೊಲೀಸ್ನವ್ರಿಗೆ ಕಾವೇರಿ ನೀರು ಬೇಡವಪ್ಪ ಗೋವಿಂದ, ಕುಡಿಯಕ್ಕೆ ಕಾವೇರಿ ನೀರು ಬೇಡವಪ್ಪ ಗೋವಿಂದ, ಅವ್ರ ಹೆಂಡತಿ ಮಕ್ಕಳಿಗೆ ಬಟ್ಟೆ ಹೋಗಕ್ಕೆ ಕಾವೇರಿ ನೀರು ಬೇಡವಪ್ಪ ಗೋವಿಂದ, ಕುಡಿಯಕ್ಕೆ ನೀರು ಬೇಡವಪ್ಪ ಗೋವಿಂದ, ಜಿಲ್ಲಾಧಿಕಾರಿಗಳು ಪೇಪರ್ ಅಲ್ಲಿ ಒರ್ಸ್ಕೊತಾರಪ್ಪ ಗೋವಿಂದ, ಜಿಲ್ಲಾಧಿಕಾರಿಗಳಿಗೆ ಕಾವೇರಿ ನೀರು ಬೇಡವಪ್ಪ ಗೋವಿಂದ. ನಾವು ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಗೋವಿಂದ ಚಳವಳಿ ಮಾಡಿದ್ದೀವಿ. ಈ ಗೋವಿಂದ ಚಳವಳಿಯ ವಿಶೇಷತೆ ಏನಂತಂದ್ರೆ, ನಮ್ಮ ಕರ್ನಾಟಕದ ನಮ್ಮ ಕನ್ನಂಬಾಡಿ ಕಟ್ಟೆ ನೀರು ತಮಿಳುನಾಡಿಗೆ ಹರಿದೋಯ್ತು, ಪೂರಾ 20 ಗಂಟೆ ಹರಿದೋಯ್ತಾ ಇದೆ. ಆದ್ರೆ ಮೊನ್ನೆಯಿಂದ ನಮ್ಮ ನಾಲೆಗಳಿಗೂ ನೀರೆತ್ತವ್ರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು 15 ದಿವಸ ನೀರು ಬಿಡೋದು, 15 ದಿವಸ ತಪ್ಪಾಕೋದು ಅಂತ ಹೇಳಿದರೆ ಸರಿ ಅಷ್ಟೇ. ಆದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ, ಸ್ವಾಮಿ 15 ದಿವಸ ಯಾವ ದಿನಾಂಕದಲ್ಲಿ ನೀವು ನೀರು ಎತ್ತುತ್ತಿದ್ರಿ, ಯಾವ ದಿನಾಂಕದಲ್ಲಿ ನೀವು ನೀರು ನಿಲ್ಲಿಸ್ತಿದ್ದೀರಿ, ಅದನ್ನ ರೈತರಿಗೆ ನೀವು ಖಂಡಿತವಾಗಿ ಪ್ರಕಟ ಮಾಡಬೇಕು. ಈಗ ನಾವು ಭತ್ತದ ನಾಟಿ, ಕೆಲವರು ಯಾರೇ ನಮ್ಮ 20 ದಿವಸ ಭತ್ತದ ಪೈರಾಗದೆ, ನಾವು ಭತ್ತದ ನಾಟಿ ಮಾಡ್ಬೇಕಾದ್ರೆ ಆಳು ಕಾಳು ಏರು ಎಲ್ಲ ಹಂಚ್ಕೋಬೇಕು. ಇದಕ್ಕೆ ಆದ ನಿಗದಿತ ಸಮಯವನ್ನ ನಮ್ಮ ರೈತರು ನಿಗದಿಪಡಿಸ್ಕೊತೀವಿ. ನೀವು ದಯಮಾಡಿ ಕಾವೇರಿ ನೀರನ್ನ, ಈಗ ನೀರು ಎತ್ತಿದ್ರಲ್ಲ, ನೀರನ್ನ ಯಾವಾಗ ತಪ್ಪಾಗ್ತಿದ್ರಿ, ಯಾವಾಗ ಎತ್ತಿದ್ರಿ ಅನ್ನೋ ದಿನಾಂಕವನ್ನ, ವೇಳಾಪಟ್ಟಿಯನ್ನ ತಹಸೀಲ್ದಾರ ಮೂಲಕ, RIVA ಮೂಲಕ, ಪಂಚಾಯತಿಯ PDOಗಳ ಮೂಲಕ ರೈತರಿಗೆ ಪ್ರಕಟ ಮಾಡ್ಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಗೋವಿಂದನ ಮಾಡುವ ಚಳವಳಿ, ಗೋವಿಂದನ ಮಾಡಿಕೊಂಡು ಗೋವಿಂದನ ಚಳವಳಿ ಅಂತ ಹೇಳಿ ಗೋವಿಂದನ ಚಳವಳಿ ಮಾಡಿದ್ವಿ. ಈ ಗೋವಿಂದನ ಚಳವಳಿ ಏನಂತಂದ್ರೆ, ದಯಮಾಡಿ ಪ್ರಕಟ ಮಾಡಿ. ತಮಿಳುನಾಡಿಗೆ ನಾವು ಇಷ್ಟು ದಿನಗಳಿಂದ ಈಗಾಗಲೇ ಸುಮಾರು 1.5 ತಿಂಗಳು 2 ತಿಂಗಳಿಂದ ಬಡ್ಕೊಂಡು ಕೆಚ್ಕೊಂಡು ಎಲ್ಲ ಸಾಕಾಗೋಯ್ತು. ಈ ಜಿಲ್ಲಾಡಳಿತ ಕಣ್ಣಿದ್ದು ಕೂಡಲಾಗದೆ, ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಕಾವೇರಿ ಇರಬೇಡ್ವಾ? ನಮ್ಮ ಪೊಲೀಸ್ ಆರಕ್ಷಕರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಅವರು ಕಾವೇರಿ ಉಪಯೋಗಿಸಲ್ವಾ? ಕುಡಿಯಕ್ ಬೇಡವಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ರೈತರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ರೈತರ ಕಷ್ಟವನ್ನ, ರೈತ ಅನ್ನದಾತನ ಹೋರಾಟದ ಕಷ್ಟವನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೈತರ ನೋವಿದೆ. ದಯಮಾಡಿ ಜಿಲ್ಲಾಧಿಕಾರಿ ಬಂದು ನೇರ ಮನವಿ ತಗೋಬೇಕಾಯ್ತು. ಅವರು ಅನುಪಸ್ಥಿತಿಯಲ್ಲಿ ತಾವು ಬಂದಿಲ್ಲ.